ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹಸ್ಬೆಂಡ್ ಇಬ್ಬರೂ ಶಾಪಿಂಗ್ ಬಂದಿದ್ದೀವಿ. ಅವ್ರು ಶ್ರೀಲಂಕಾ ಹೋಗ್ತಾ ಇದ್ದಾರೆ. ಸೊ ನಾಳೆ ಅಥವಾ ನಾಡಿದ್ದು ಒಂದು 2 ಡೇಸ್ ಇದೆ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಅವ್ರಿಗೆ ಎಲ್ಲಾದರೂ ಆಚೆ ಹೋದರೆ ಹೊಸ್ದಾಗೆ ತೊಗೊಂಡು ಹಾಕ್ಕೊಂಡು ಹೋಗ್ಬೇಕು ಬಟ್ಟೆನ. ಇರೋದನ್ನೇ ನಮ್ಮ ಥರ ಇರೋದನ್ನೇ ತಗೊಳಲ್ಲ. ಅಷ್ಟು ಅಲ್ದಿರ ಮಗಳಿಗೂ ನೀನು ತಗೋ ನನಗೂ ಫೋರ್ಸ್ ಮಾಡ್ತಾರೆ. ಆದರೂ ತೊಗೊಂಬರ್ತೀನಿ. ಕೆಲವ್ರ ಮನೇಲಿ ಏನು ಅಂದರೆ ಕೊಡ್ಸಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ನಮ್ಮ ಮನೇಲಿ ಹೋಗಿದ್ದ ಹತ್ರ ಎಲ್ಲ ಕೊಡಿಸ್ತೀಯ ಅಂತ ಬೇಜಾರು ಮಾಡ್ಕೋಬೇಕು. ನನಗೇನು ಅಂದರೆ ಸ್ವಲ್ಪ ಅದನ್ನೇ ಸೇವಿಂಗ್ಸ್ ಮಾಡ್ಕೊಳೋಣ. ಈಗ ನಮಗೆ ಇರೋ ಫೈನಾನ್ಷಿಯಲ್ ಪ್ರಾಬ್ಲಮಲ್ಲಿ ಅಂದರೆ ಅವ್ರಿಗೆ ಆ ಥರ ಅಲ್ಲವೇ ಅಲ್ಲ ಗೈಸ್. ಅಯ್ಯೋ ಇವತ್ತಿರ್ತೀವೋ ನಾಳೆ ಇರ್ತೀವೋ ತಗೋ ಅಂತ ಫೋರ್ಸ್ ಮಾಡ್ತಾರೆ. ತಗೊಳ್ಳಿಲ್ಲ ಅಂದರೆ ಸಿಟ್ಟು ಮಾಡ್ಕೋತಾರೆ. ಸೊ ಅದೊಂದು ನನಗೆ ಅವರಲ್ಲಿ ಬದಲಾವಣೆ ಮಾಡಬೇಕು ಆದಷ್ಟು ಬೇಗ. ಸೊ ಈಗ ಬಂದಿದ್ದೀವಿ ಶಾಪಿಂಗು. ಬನ್ನಿ ಏನೇನು ತೊಗೋತಾರೆ ಏನು ಮಾಡ್ತಾರೆ ನೋಡೋಣ. ನಮ್ಮ ಹಸ್ಬೆಂಡು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಏನಕ್ಕೆ ಗೊತ್ತಾ, ಶ್ರೀಲಂಕಾ ಹೋಗ್ತಾಯಿದ್ದಾರೆ 2 ಡೇಸ್ ಬಿಟ್ಟು. ಆಮೇಲೆ ಒಂದು 15 ಡೇಸ್ ಬಿಟ್ಟು ಸಿಂಗಾಪುರಲ್ಲೇನೋ ಹೋಗ್ತಾಯಿದ್ದಾರೆ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಏನೇನು ತಗೊತಾರೆ. ಇವ್ರು ಮೊದಲೇ ನಿಧಾನ, ನನ್ನಂಗೆ ಬೇಗ ಆರಿಸಲ್ಲ. ಹೆಣ್ಮಕ್ಳು ಥರ ಇವತ್ತು ನೋಡ್ತಾರೆ ಚೆನ್ನಾಗಿದೆಯಾ ಅಂತ. ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಅವರ್ ಆಗುತ್ತೆ ನೋಡೋಣ, ಹೇಳ್ತೀನಿ. ನೋಡ್ತಾ ಇದ್ದಾರೆ. ಈಗ ರಿಲಯನ್ಸ್ ಟ್ರೆಂಡಿಗೆ ಬಂದಿದ್ದೀವಿ ಈ ಸಲ. ಯಾವಾಗಲೂ ಯಾವುದು ಈಸಿ ಬೈ ಹೋಗ್ತಿದ್ವಿ. ಮತ್ತು ಇನ್ನೊಂದು ಯಾವ್ದು ಚಿನ್ನಿ, ಇನ್ನೊಂದು ಯಾವುದೋ ಹೋಗ್ತಾ ಇದ್ದಿದ್ದು ಇಲ್ಲಿದೆಯಲ್ಲ GRT ಜ್ಯುವೆಲ್ಲರ್ಸ್ ಹತ್ರ, ಸ್ಟೈಲ್ ಯೂನಿಯನ್ಗೆ ಹೋಗ್ತಾಯಿದ್ವಿ. ಇಲ್ಲ ಜುಡಿಯೋ ರೇರು, ಅವ್ರು ಜುಡಿಯೋಗೆಲ್ಲ ಅಷ್ಟು ಇಷ್ಟಪಡಲ್ಲ. ಈ ಸಲ ರಿಲಯನ್ಸಿಗೆ ಬಂದಿದ್ವಿ. ಮೊದಲು ನಾವು ಜಾಸ್ತಿ ರಿಲಯನ್ಸ್ ಮ್ಯಾಕ್ಸ್ ಎಲ್ಲ ತೊಗೋತಾ ಇದ್ದಿದ್ದು. ಮತ್ತು ಬ್ಯಾಕ್ ಟು ರಿಲಯನ್ಸ್. ನೋಡೋಣ ಹೇಗಿದೆ ಕಲೆಕ್ಷನ್ಸ್ ಅಂತ. ಶರ್ಟ್ ಬೇಕಾ ನೋಡು, ಯಾವ ಥರ ಬೇಕು. ಇದು ರಿಲಯನ್ಸ್ದೇ ಅನ್ಸುತ್ತೆ ನೀನು ಹಾಕಿರೋ ಶರ್ಟ್ ಅಲ್ಲ? ಅಲ್ಲ, ಬೇರೆ ಕಡೆ. ಯಾವ ಥರ ಬೇಕು? ಪ್ಲೈನಲ್ಲಿ ಬೇಕಾ? ಇದು ಚೆನ್ನಾಗಿದೆಯಲ್ಲ. ಸೊ ಗೈಸ್, ಇಷ್ಟು ಕಲೆಕ್ಷನ್ಸ್ ಇದೆ. ನೋಡೋಣ ಯಾವ್ದು ತೊಗೊತಾರೆ. ಸೆಲೆಕ್ಟ್ ಆದಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದಾರೆ ಅಂತ. ರಿಲಯನ್ಸಲ್ಲಿ ತಗೊಳ್ಳಿಲ್ಲ ಇವರು. ಸೊ ಈಗ RR ನಗರ್ ಗೋಪಾಲನ್ ಮಾಲಲ್ಲಿ ಮ್ಯಾಕ್ಸ್ ಎಲ್ಲಿ, ಹೌದಾ, ಎಲ್ಲಿ ನೋಡೋಣ ನೋಡಿ. ಈಗ ಓಪನ್ ಆಗಿದೆ, ಡಿಮಾರ್ಟ್ ಓಪನ್ ಆಗಿಬಿಟ್ಟಿದೆ ಗೈಸ್. ನಮಗೆ ಗೊತ್ತೇ ಇರಲಿಲ್ಲ. ನಾವು ಶಾಪಿಂಗ್ ಮಾಡೋಕೆ ಇಲ್ಲಿಗೆ ಬರ್ಬೋದು ಆರಾಮಾಗಿ. ದೊಡ್ಡದಾಗೇ ಇದೆ ಮನೆ. ಫ್ರೆಂಟಿಗೆ ಹೋಗಿ ನೋಡ್ಕೊಬರೋಣ. ಸೊ ಅಲ್ಲಿ ಚೆನ್ನಾಗಿಲ್ಲ ಅಂದರೂ ಈಗ ಮ್ಯಾಕ್ಸಿಗೆ ಹೋಗೋಣ ಅಂತ ಬಂದಿದ್ದೀವಿ. ಅಲ್ಲಿದೆ ನೋಡು, ಸೆಕೆಂಡ್ ಫ್ಲೋರಲ್ಲಿ ಮ್ಯಾಕ್ಸ್. ಸೆಕೆಂಡ್ ಫ್ಲೋರಲ್ಲಿ ಇದೆ ಮ್ಯಾಕ್ಸು. ದೊಡ್ಡದಾಗೇ ಇದೆ. ಇಲ್ಲೇ ಬರ್ಬೋದು ನಾವು ಆರಾಮಾಗಿ ಅಲ್ಲ? ಏನೇನಿದೆ ಅಂತ ಗೊತ್ತಾಗುತ್ತೆ. ಹೌದು, ದೊಡ್ಡದಾಗಿದೆ. ಸೊ ಈಗ ಮ್ಯಾಕ್ಸ್ಗೆ ಅಲ್ಲೂ ಚೆನ್ನಾಗಿಲ್ಲ ಅಂತಾರೆ. ನನಗೆ ಅಲ್ಲೂ ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ. ತಗೋಬೇಕಷ್ಟೇ. ಗೈಸ್ ಈಗ ಬಂದಿದ್ದೀನಿ ಮ್ಯಾಕ್ಸ್ಗೆ. ಹೌದಾ, ಇದೆ ಅಲ್ಲಿ ಮೆನ್ಸ್ದೇ ಹಾಕಿರೋದು. ಸೊ ಇಲ್ಲಿ ವುಮೆನ್ಸ್ದು ಕೆಳಗಡೆ, ಮೆನ್ಸ್ದು ಮೇಲೆ ಇದೆ. ಸೊ ತಗೊಂಡು ಏನೇನು ತಗೊಳ್ತಾರೆ ನೋಡೋಣ. ಇಲ್ಲೂ ತಗೋತಾರ ಇಲ್ವಾ ನೋಡೋಣ. ಚೆನ್ನಾಗಿದೆ, ತಗೋಬೇಕು ಸಂಜು. ಸೊ ಇಲ್ಲಿ ಸೆಲೆಕ್ಷನ್ ಚೆನ್ನಾಗಿದೆ, ಕಲೆಕ್ಷನ್ಸು. ನೋಡೋಣ ತಗೋತಾರ ಇಲ್ವ ಅಂತ. ತೊಗೊಳೋರ್ಗೂ ಬಿಡಲ್ಲ ನಾನು, ತೊಗೊಳ್ಳೇಬೇಕಿಲ್ಲಿ. ನೋಡೋಣ ಯಾವ್ದು ತಗೋತಾರೆ ಅಂತ. ಇದು ನೋಡ್ತೀನಿ, ಇದು ಚೆನ್ನಾಗಿದೆ ಕ್ಲಾತು ಗೈಸ್. ಇಷ್ಟು ತೊಗೊಂಡು ಚೆನ್ನಾಗಿದೆ. ಇಲ್ಲಿ ಓಕೆ, ಅವ್ರಿಗೆ ಇಷ್ಟ ಆಗ್ತಾಯಿದೆ. ಸೊ ಅಲ್ಲಿ ಬ್ಯಾಗಲ್ಲಿದೆ ನೋಡಿ, ಆ ಬ್ಯಾಗ್ ತುಂಬ ಒಂದು 4-5 ಶರ್ಟ್ ತೊಗೊಂಡಿದ್ದಾರೆ. ಇನ್ನು ನೋಡ್ತಾ ಇದ್ದಾರೆ. ಈ ಥರದ್ದು ಇದೆಯಲ್ವಾ ನಿನ್ನ ಹತ್ರ? ಇದೇ ಬ್ಲೂನೇ ಇಲ್ವಾ? ಅದು ಬೇಡವಾ? ಇದೇ ಇಲ್ಲ. ಸೊ ಸೆಲೆಕ್ಟ್ ಮಾಡ್ಕೊತವ್ರೆ. ನೋಡೋಣ
ಯಾವುದಾಗುತ್ತೆ ಅವರೇ ಹಾಕಿದ್ದು. ಸೊ ಗೈಸ್ ಇಲ್ಲೂ ಚೆನ್ನಾಗಿದೆ ಕಲೆಕ್ಷನ್ಸು. ನೋಡೋಣ ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅದು ಚೆನ್ನಾಗಿದೆ, ಡಾರ್ಕ್ ಬ್ರೌನು. ಇದು ಚೆನ್ನಾಗಿದೆ ನೋಡಿ ಈ ಕಲರ್. ಸೊ ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಇಸ್ ನೋಡಿ ಇದು ಫೈನಲಿ ಇದು ಓಕೆ ಮಾಡಿದ್ದಾರೆ. ಶ್ರೀಲಂಕಾದಲ್ಲಿ ಮೀಟಿಂಗ್ ದಿವಸ ಹಾಕ್ಕೊತೀನಿ ಅಂತೇಳಿ ಇದನ್ನು ಫೈನಲ್ ಮಾಡಿದ್ದಾರೆ. ಫ್ರೆಂಡ್ ತಿರ್ಗೋ. ನಾನು ಕಾಲು ನೋವು ಅಂತ ಇಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಇವರು ಮಾಡೋದು 1 ಅವರ್ ಮಾಡ್ತಾರೆ. ಸೊ ಇದು ಓಕೆನಾ? ಒಂದು ಸೆಟ್ ಪ್ಯಾಂಟು ಶರ್ಟ್ 2 ಓಕೆ. ಓಕೆ. ಸೊ ನೋಡಿ ನಾನು ನೋಡಿ ಎಲ್ಲಿ ಕೂತಿದ್ದೀನಿ, ಅಲ್ಲಿ ಸೈಡ್ ಬಾ, ಇಲ್ಲಿ ಕೂತಿದ್ದೀನಿ ಕಾಲು ನೋವಿಗೆ. ಆಯಿತು, ಇದೆರಡು ಹಾಕ್ಕೊಂಡು ನೋಡು ಶರ್ಟ್. ಇಷ್ಟು ಶರ್ಟು ನಾನು ಎತ್ಕೊಂಬಂದಿದ್ದು ಸೆಲೆಕ್ಟ್ ಮಾಡಿ. ಅದರಲ್ಲವರು ಇಷ್ಟಪಟ್ಟಿರೋದು ಇದು ಒಂದೇ ಶರ್ಟು. ಇದೊಂದು ಶರ್ಟು, ಇದೊಂದು ಪ್ಯಾಂಟು. ಅಷ್ಟು ಶರ್ಟಲ್ಲಿ ಅದೊಂದೇ ಲೈಕ್ ಮಾಡಿರೋದು ಅವರು. ಪ್ಯಾಂಟ್ ಯಾವುದು ಎತ್ಕೊ. ಹಾಂ, ನಿಂದು ಹಾಕೋ. ಅದಿದೆ. ಈಗ ಇದೊಂದು ಶರ್ಟು, ಇನ್ನೊಂದು ಪ್ಯಾಂಟ್, 2 ಬಿಲ್ ಮಾಡಿಸಿ ಝುಡಿಯೋಗೆ ಹೋಗೋಣ ಅಂತಿದ್ದಾರೆ. ನೋಡೋಣ. ಸ್ಮಾಲಲ್ಲಿ ಇದು ನಡೀತಾ ಇದೆ, ಏನು ಲೈವ್ ಮ್ಯೂಸಿಕ್ ಅನ್ಸುತ್ತಲ್ಲ ಇದು ಲೈವ್. ಸೊ ಅಲ್ಲಿಂದ ಝುಡಿಯೋಗೆ ಹೋಗೋಣ ಅಂತ. ಝುಡಿಯೋಗೆ ಬೇಡ ಅಂತ ಫಸ್ಟ್ ಬಂದರು, ಆಮೇಲೆ ಹೋಗೋಣ ಅಂದರು. ಹಂಗೆ ಅಲ್ಲಿ ಮ್ಯೂಸಿಕ್ ನಡೀತಾ ಇತ್ತು, ನೋಡ್ಕೊಂಡು ಹೋದ್ವಿ. ಗೈಸ್ ಮಾಲಲ್ಲಿ RR ನಗರ ಗೋಪಾಲ್ ಅಂತಾನೆ ಇದು ಕಾನ್ಸರ್ಟ್ ನಡೀತಾ ಇದೆ. ಅದಕ್ಕೆ ಎಲ್ಲ ಜನ ಸೇರಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವೀಗ ಝುಡಿಯೋಗೆ ಹೋಗೋಣ ಬನ್ನಿ. ಗೈಸ್ ನೋಡಿ ರೋಡು, ನಮ್ಮ ರೋಡಲ್ಲಿ ಹೆಂಗೆ ಎಲ್ಲೋ ಕಲರ್ ಹೂವು ಬಿದ್ದಿದೆ ಅಂತ, ಹೆಂಗೆ ಬೀಳ್ತಾ ಇದೆ ಅಂತ ನೋಡಿ ಗೈಸ್. ನಮ್ಮ ಮನೆ ರೋಡಲ್ಲಿ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಹೂವು, ಒಂದು ರೋಡ್ ತುಂಬ ಬಿದ್ದಿದೆ. ಇಲ್ಲಿ ನೋಡಿ, ಇಲ್ಲೂ ಒಂಥರ ಫಾರಿನ್ ಫೀಲ್ ಕೊಡ್ತೈತೆ. ಗೈಸ್ ಬಂದ್ವಿ, ಹೋಗಿದ್ದು 3 ಗಂಟೆಗಲ್ವಾ ನಾವು ಮನೆಗೆ ಹೋಗಿದ್ದು. ಮನೆಯಿಂದ ಹೋಗಿದ್ದು 3:30 ಹೋದವರು 7 ಗಂಟೆಗೆ ಬಂದಿದ್ದೀವಿ ಮನೆಗೆ. 3.5 ಅವರ್, 3.5 ಅವರ್ ಶಾಪಿಂಗ್ ಮಾಡೋರೆ. ಲೇಡೀಸು ಅಷ್ಟೊತ್ತು ಮಾಡಲ್ಲ. ಸೊ ಈಗ ತಗೊಂಬಂದಿದ್ದೀವಿ. ಇದು ಬೇಡ ಅಂದರು ಇವರೇ ಕೊಡಿಸಿದ್ರು, ಚೆನ್ನಾಗಿದೆ ತಗೋ ನನ್ನ ಕಡೆಯಿಂದ ಅಂತ. ಬ್ಯಾಗ್ನ 799 ರುಪೀಸ್. ಎಲ್ಲಿ ಮ್ಯಾಕ್ಸಲ್ಲಿ. ಆ ಥರ ಒಂದು ಪಾರ್ಟಿಗೆ ಹೋಗ್ಬೇಕಾದ್ರೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಡ್ರೆಸ್ಗೆ, ಜೀನ್ಸ್ಗೆ ಎಲ್ಲನೂ ಸೂಟ್ ಆಗುತ್ತೆ, ಸ್ಯಾರಿಗೂ ಸೂಟ್ ಆಗುತ್ತೆ. ಸೊ ಇದು ಒಂದು 799 ರುಪೀಸ್ ಮ್ಯಾಕ್ಸಲ್ಲಿ ಕೊಡಿಸಿದ್ರು ನನಗೆ. ಆಮೇಲೆ ಅವ್ರಿಗೆ ಓಪನ್ ಮಾಡಬೇಡ, ಹಂಗೆ ತೋರಿಸು ಸಾಕು. ಅದೊಂದು ಶರ್ಟು ಪ್ಲಸ್ ಒಂದು ಜೀನ್ಸು ಮ್ಯಾಕ್ಸಲ್ಲಿ ತೊಗೊಂಡ್ರು. ಅದು ಜೀನ್ಸ್ ಬಂದು 2,500 ಅಲ್ಲ, ಶರ್ಟ್ ಬಂದು 1999 ಇರಬೇಕು, 2000 ಇರಬೇಕು ಅಥವಾ ಅಲ್ಲೇ ನಮಗೆ ಜಾಸ್ತಿ ಆಗಿದ್ದು. ಆ 3 ಐಟಮ್ಗೆ ನಮಗೆ 4500 ಏನೋ ಆಯಿತು. ಇಲ್ಲಿ ಝುಡಿಯೋಗೆ ಹೋದ್ವಿ ಸಾಕು ಅಂತೇಳಿ. ಝುಡಿಯೋದಲ್ಲಿ ಎಲ್ಲ ಟೋಟಲ್ ಆಗಿ ನಮಗೆ 5500 ಆಯಿತು. ಅದು ಒಂದು ಪ್ಯಾಂಟ್ ತೊಗೊಂಡ್ರು. ಇದು ಶ್ರೀಲಂಕಾಗೆ ಹೋಗ್ಬೇಕಾದ್ರೆ ಮೀಟಿಂಗಿಗೆ ಅದು ಜೀನ್ಸು ಮತ್ತು ಶರ್ಟು ಅದನ್ನ ಹಾಕ್ಕೊತೀನಿ. ಇದೆಲ್ಲ ಇದು ಸಿಂಗಾಪುರ್ಗೆ ಹೋದಾಗ ಇಲ್ಲಿ ಒಂಥರ ಟೂರಿಸ್ಟ್ ಬಟ್ಟೆ ಥರನೇ ತೊಗೊಂಡಿದ್ದಾರೆ. ಇದು ಇವಳಿಗೆ, ಮೇಡಮ್ಗೆ, ಅದಕ್ಕೆ ಫುಲ್ ಸ್ಮೈಲು. ಅದು ನನಗೆ ಒಂದು ನೈಟ್ ಪ್ಯಾಂಟ್ ಥರ ಎಲ್ಲರ ಹೋಗ್ತಾನೂ ಹಾಕೋಬೋದು, ಚೆನ್ನಾಗಿದೆ. ಅದೊಂಥರ ಟೀ ಶರ್ಟ್ ಜೊತೆ. ಅದಕ್ಕೆ ಶರ್ಟ್ ಬೇರೆ ಇತ್ತು, ನನಗೆ ಅದು ಇಷ್ಟ ಆಗಿಲ್ಲ. ಸೊ ಹಂಗೆ ಅದೊಂದು ತೊಗೊಂಡೆ. ಇದು ಇವಳ್ದು. ಆ ಪ್ಯಾಂಟ್ ಜೊತೆ 2 ಟೀ ಶರ್ಟ್ ತೊಗೊಂಡ್ರು. ಅವರಪ್ಪ ಬೇಡ ಅಂದ್ರೂ ತಗೊಂಡಿದ್ದವ್ರೆ. ಅವಳದೇನೆ 1000 ರುಪೀಸ್ ಬಟ್ಟೆ. ಅದೊಂದು ಪ್ಯಾಂಟ್ ತೊಗೊಂಡ್ರು. ಆಮೇಲೆ ಶರ್ಟ್ಗಳು ತೊಗೊಂಡಿದ್ದಾರೆ. ಅದು ಚೆನ್ನಾಗಿದೆ, ಅದು ಇಷ್ಟ ಆಯ್ತು ನನಗೆ, ಚೆನ್ನಾಗಿ ಕಾಣುತ್ತೆ. ನಿಮ್ಮ ಅಪ್ಪನಿಗೆ ಓಪನ್ ಮಾಡಬೇಡ, ಮತ್ತೆ ಫೋಲ್ಡ್ ಮಾಡಿ ಇಡೋಕ್ಕಾಗಲ್ಲ ಗೈಸ್, ಅದಕ್ಕೆ ಹಂಗೆ ತೋರಿಸ್ತಾ ಇದ್ದೆ. ಅದು ನಿಮಗೆ ಅದೊಂದು ಟೀ ಶರ್ಟು, ಅದೊಂದು ಟೀ ಶರ್ಟ್ ಪ್ಯಾಂಟಿಗೆ.
ಅಪ್ಪಂದು ಶರ್ಟ್ ಅಷ್ಟೇ ಅಲ್ಲ ಇದೆಯಾ ಇನ್ನು ಅಷ್ಟೇ ಇಷ್ಟೇ ಅಷ್ಟು ತೊಗೊಳಕ್ಕೆ ಗೈಸ್ 3.5 hour ಮಾಡಿದ್ದಾರೆ ಬರೀ 2 ಪ್ಯಾಂಟು 3 ಶರ್ಟ್ ತೊಗೊಳಕ್ಕೆ. ಈಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ, ಟೈಮ್ ಆಗೋಗಿದೆ. ಬೆಳಗ್ಗೆ ಪಲಾವ್ಗೆ ತರಕಾರಿ ಹೆಚ್ಚಿಡ್ತಾ ಇದ್ದೀನಿ, ಈಗಲೇ ಬೇಗ ಎದ್ದು ಮಾಡ್ಕೊಳೋಣ ಅಂತ. ಸೊ ಅಷ್ಟೇ ಗೈಸ್, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.